Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳ ಸಂತಾನೋತ್ಪತ್ತಿ ಪಾಠದ 3ನೇ ಪ್ರಶ್ನೆ. ಒಂದು ಗೊದಮೊಟ್ಟೆಯು ವಯಸ್ಕ ಕಪ್ಪೆಯಾಗಿ ಬೆಳೆಯುವ ಪ್ರಕ್ರಿಯೆ. ನೀವು ಹೊಳೆಯಲ್ಲೆಲ್ಲ ಹೋದ್ರೆ ನೋಡಿರ್ತೀರಿ ಅಲ್ವಾ? ಈ ರೀತಿಯಾಗಿ ಮೊದಲು ಮೊಟ್ಟೆ ಇರ್ತದೆ. ಆಮೇಲೆ ಅದು ಈ ರೀತಿಯಾದಂತಹ ಗೊದಮೊಟ್ಟೆಯ ರಚನೆಯನ್ನ ತೋರಿಸ್ತದೆ. ನಮ್ಗೆ ನೋಡ್ಲಿಕ್ಕೆ ಮೀನೇನೋ ಅಂತ ಅನಿಸ್ತದೆ, ಆದ್ರೆ ಅದು ಮೀನಲ್ಲ. ಇದನ್ನ ಗೊದಮೊಟ್ಟೆ ಅಂತ ಹೇಳ್ತಾರೆ. ಆಮೇಲೆ ಇದು ವಯಸ್ಕ ಕಪ್ಪೆಯಾಗಿ ಬೆಳೆಯುವಂಥದ್ದು. ಈ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ ನೋಡೋಣ. ಗರ್ಭಧಾರಣೆ ಅಲ್ಲ. ಇಲ್ಲಿ ಗರ್ಭಧಾರಣೆ ಅಂದ್ರೆ ಅಂಡಾಣು ಮತ್ತು ವೀರ್ಯಾಣು ಸಮ್ಮಿಲನ ಹೊಂದಿ ಯುಗ್ಮಜ ಉಂಟಾಗಿ ಅಲ್ಲಿ ಭ್ರೂಣ ಉಂಟಾಗ್ತದೆ, ಅದನ್ನ ಗರ್ಭಧಾರಣೆ ಅಂತ ಕರೀತಾರೆ. ರೂಪ ಪರಿವರ್ತನೆ. ರೂಪ ಪರಿವರ್ತನೆ ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ರೂಪ ಪರಿವರ್ತನೆ. ಗೊದಮೊಟ್ಟೆಯು ಮೊದಲು ಮೊಟ್ಟೆಯಿಂದ ಗೊದಮೊಟ್ಟೆಯಾಗಿ ಗೊದಮೊಟ್ಟೆಯಿಂದ ಕಪ್ಪೆಯಾಗಿ ಪರಿವರ್ತನೆ ಆಗುವುದನ್ನ ರೂಪ ಪರಿವರ್ತನೆ ಅಂತ ಕರೀತಾರೆ. ನೀವು ಹದಿಹರೆಯ ಪಾಠದಲ್ಲಿ ಓದಿದಿರಿ. ಅದಕ್ಕೆ ಸಹಾಯಕವಾಗುವಂತಹ ಒಂದು ಹಾರ್ಮೋನ್ ಅಂದ್ರೆ ಥೈರಾಕ್ಸಿನ್ ಅಲ್ವಾ? ಅದಕ್ಕೆ ಅಯೋಡಿನ್ ಬಹಳ ಅವಶ್ಯಕವಾಗಿರುತ್ತೆ ಅಂತ ಕಲ್ತಿದ್ರಿ. ಪುನರುತ್ಪಾದನೆ, ಆಪ್ಷನ್ ಸಿ ಪುನರುತ್ಪಾದನೆ ಇಲ್ಲ, ಇದು ತಪ್ಪಾದ ಉತ್ತರ. ಪುನರುತ್ಪಾದನೆ ಅಂದ್ರೆ ಏನಾಗುತ್ತೆ? ಯಾವ್ದಾದ್ರೂ ಜೀವಿ ತುಂಡಾಗ್ಬಿಡುತ್ತು ಅಂದ್ರೆ ಅದು ಆ ಪ್ರತಿ ತುಂಡೇನಿದೆ ಚುಪ್ಪು ಅದು ಹೊಸ ಜೀವಿಯಾಗಿ ಬೆಳವಣಿಗೆಯನ್ನ ಹೊಂದುತ್ತೆ, ಅದನ್ನ ಪುನರುತ್ಪಾದನೆ ಅಂತ ಕರೀತಾರೆ. ಇಲ್ಲಿ ಮೊಗ್ಗುವಿಕೆ, ಹೈಡ್ರಾದಲ್ಲಿ ಮೊಗ್ಗುವಿಕೆ ಅಂತ ಬರ್ತದೆ. ಇಲ್ಲಿ ಏನಾಗ್ತದೆ, ಒಂದು ನಿರ್ದಿಷ್ಟ ಭಾಗದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಹೊಸ ಮೊಗ್ಗು ಉಂಟಾಗ್ತದೆ. ಆಮೇಲೆ ಅದು ಮತ್ತೊಂದು ಅದರಿಂದ ತಾಯಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳವಣಿಗೆಯನ್ನ ಮುಂದುವರಿಸ್ತದೆ, ಮೊಗ್ಗುವಿಕೆ ಅಂತ ಕರೀತಾರೆ. ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ರೂಪ ಪರಿವರ್ತನೆ ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.